ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ಜಗದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರತಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೆ ಸರ್ವಭಾರಾಂಶ್ಚ ಗುರು ಶ್ರೀ ಪಾದಪಂಕಜೇ. ಜಗನ್ನಾಥದಾಸರು ಭಗವಂತನ ಅತ್ಯದ್ಭುತವಾದ ವ್ಯಾಪ್ತತ್ವವನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಎರಡನೇ ಪದ್ಯದಲ್ಲಿ ಬಹಳ ಸುಂದರವಾಗಿ ಭಗವಂತನನ್ನು ಸಾಕಲ್ಯೇನವಾಗಿ ತಿಳಿದುಕೊಳ್ಳೋದು ಅಸಾಧ್ಯವಾದದ್ದು. ರಮಾದೇವಿಗೆ ಭಗವಂತನ ಗುಣಗಳನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ನ ರಮಾಪಿ ಪದಂಗುಲೀಲ ಸನ್ನ ಕದೂರಾದನಂತ ಸದ್ಗುಣಾನ್ ಸುಮಧ್ವಜಯದಲ್ಲಿ ನಾವು ಕಾಣುವಂಥದ್ದು. ಹಾಗಾಗಿ ಭಗವಂತನ ಗುಣಗಳನ್ನು ರಮಾದೇವಿನೇ ಎಣಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲಂತೆ. ಇನ್ನು ಸಾಮಾನ್ಯರಾಗಿರುವಂಥವ್ರು ನಾವೇನು ಎಣಿಸ್ತೀವಿ, ಅಷ್ಟು ಎತ್ತರದಲ್ಲಿದ್ದಾನೆ ಭಗವಂತ ಅಂತ ಎರಡನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಸ್ತ್ರೀ ನಪುಂಸಕ ಪುರುಷ ಭೂ ಸಲಿಲಾನಿಲ ಗಗನ ಮನ ಶಶಿ ಭಾನುಕಾಲ ಗುಣ ಪ್ರಕೃತಿಯೊಳಗೊಂದು ತಾನಲ್ಲ ಏನು ಇವನ ಮಹಾಮಹಿಮೆ ಕಡೆಗಾಣ ರಜಭವ ಶಕ್ರ ಮುಖರು ನಿಧಾನಿಸಲು ಮಾನವರಿಗಳೊಡವುದೇ ವಿಚಾರಿಸಲು. ನೋಡಿ, ಕನ್ನಡ ಇದ್ರೂ ಹೇಳೋದೇ ಕಷ್ಟ, ಓದೋದೇ ಕಷ್ಟ. ಎಷ್ಟೋ ಬಾರಿ ನಾವು ಆಳವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ನಮಗಿದನ್ನು ತಿಳಿಲಿಕ್ಕೆ ಸಾಧ್ಯ. ವ್ಯಾಖ್ಯಾನ ಬೇಕೇ ಬೇಕು. ನಾನು ಪ್ರತಿ ಸಾರಿ ಹೇಳ್ತಿರ್ತೇನೆ, ಮಹಾಜ್ಞಾನಿಗಳಾಗಿರುವಂತಹ ಮಹಾ ವಿದ್ವಾಂಸರಾದಂತಹ ಗುರುಗಳ ವಿಶೇಷ ಅನುಗ್ರಹ ಪಾತ್ರರಾದಂತಹ ಸಂಕರ್ಷಣ ಒಡೆಯರವರ ವ್ಯಾಖ್ಯಾನಾನುಸಾರವಾಗಿ ನಾವು ತಿಳಿಲಿಕ್ಕೆ ಸಾಧ್ಯನೇ ಹೊರತು ಇಲ್ಲಾಂದರೆ ಅದನ್ನು ತಿಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪರಮಾತ್ಮನನ್ನು ತಿಳಿಯೋದು ಬಹಳ ಕಷ್ಟ ಅಂತಾರೆ. ಯಾಕೆ? ಎಲ್ಲ ಕಡೆ ಇದ್ದಾನೆ ಭಗವಂತ, ಎಷ್ಟು ವ್ಯಾಪ್ತತ್ವ ಅದನ್ನು ಹೇಳ್ತಾರೆ ಈ ಪದ್ಯದಲ್ಲಿ. ಸ್ತ್ರೀ ಮೊದಲನೇದಾಗಿ ಪೂರ್ವೋಕ್ತ ರೀತ್ಯ ನಾವು ಹಿಂದಿನ ಪದ್ಯದಲ್ಲಿ ನೋಡಿದ್ದೀವಿ. ವ್ಯಾಪ್ತನಾಗಿರುವಂತಹ ಭಗವಂತ ಪರಮಾತ್ಮ ಸ್ತ್ರೀ ಅಂತ ಆಗಿದ್ದಾನೆ. ಪುರುಷ ರೂಪ ನಪುಂಸಕ ಅಂತನೂ ಇದ್ದಾನೆ, ಪುರುಷ ಅಂತ ಇದ್ದಾನೆ. ಹೀಗೆಲ್ಲ ಹೇಳಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಶಾಸ್ತ್ರ ಹೇಳ್ತದೆ, ಸವೈ ದೇವಾಸುರ ಮರ್ತ್ಯತ್ರಿಯಗ್ ನ ಸ್ತ್ರೀ ನ ಷಂಡೋ ನ ಪುಮಾನ್ನ ಜಂತು ನಾಯಂ ಗುಣ ಕರ್ಮ ನ ಸನ್ನ ಜಾಸನ್ ನಿಷೀದಶೇಷೋ ಜಯತಾದ ಶೇಷಃ. ಭಾಗವತದಲ್ಲಿ ಬರುವಂತಹ ಗಜೇಂದ್ರ ಸ್ತೋತ್ರ ಮಾಡ್ತಾನೆ. ಭಗವಂತ ವಿಲಕ್ಷಣನಾಗಿರುವಂಥವನು. ಹೇಗೆ ವಿಲಕ್ಷಣ ಅನ್ನೋದನ್ನು ಇಲ್ಲಿ ತಿಳಿಸ್ತಾನೆ. ಗಜೇಂದ್ರನ ಸ್ತೋತ್ರವನ್ನು ನಾವು ಅನುಸಂಧಾನ ಮಾಡಿದಾಗ ನಮಗೆ ಗೊತ್ತಾಗತ್ತೆ ಭಗವಂತ ಹೇಗಿದ್ದಾನೆ ಅಂತ ಕೇಳಿದರೆ, ಉದಾಹರಣೆಗೆ ಅನೇಕ ಧಾನ್ಯಗಳನ್ನು ಮೇಲ್ನ ಮಾಡಿದಾಗ, ಎಲ್ಲ ಧಾನ್ಯಗಳನ್ನು ಸೇರಿ ಹಾಕಿದಾಗ ರಾಶಿಭೂತವಾದ ರಾಶಿಗೆ ಧಾನ್ಯ ರಾಶಿ ಅಂತ ಕರೀತಾರೆ ಅಂತ ನಿರ್ಧಾರ ಮಾಡ್ತಾರೆ ಹೊರತು ಏಕಬೀಜದ ರಾಶಿ ಧಾನ್ಯ ರಾಶಿ ಅಂತ ಹೇಳಲಿಕ್ಕೆ ಹೇಗೆ ಬರಲಿಕ್ಕೆ ಸಾಧ್ಯ ಇಲ್ಲೋ ಹಾಗೆ ಈ ಪರಮಾತ್ಮನನ್ನು ಇಂಥದ್ದೇ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲಪ್ಪ. ವಿಲಕ್ಷಣನಾಗಿರುವಂಥವನು ಭಗವಂತ. ಸ್ತ್ರೀ ರೂಪದಿಂದಿದ್ದಾನೆ, ಪುರುಷ ರೂಪದಿಂದಿದ್ದಾನೆ. ನಪುಂಸಕರಲ್ಲಿಯೂ ಸಹಿತ ಅಂತರ್ಗತನಾಗಿರೋದ್ರಿಂದ ದೇವರು ಸ್ತ್ರೀ ಅಂತಲೂ ಕರೀತಾರೆ, ಪುರುಷ ಅಂತಲೂ ಅಂತಾರೆ. ಅಂದರೆ ಭಗವಂತನ ಅತ್ಯದ್ಭುತವಾದ ಒಂದು ಮಹಿಮೆ ನೋಡಿ ಹೇಗಿದೆ. ಆ ಅದ್ಭುತವಾದ ಮಹಿಮೆಗೆ ಏನು ಹೇಳಲಿಕ್ಕೆ ಸಾಧ್ಯ ಅಂತಾರೆ. ಜೀವರಿಗೆ ಪ್ರಾಪ್ತವಾಗಿರುವಂತಹ ಪಂಚಭೌತಿಕ ಸ್ಥೂಲ ದೇಹಗಳಾದ ಸ್ತ್ರೀ ಪುರುಷ ನಪುಂಸಕ ದೇಹಗಳು ಎಷ್ಟು ತತ್ವಗಳಿಂದ ನಿರ್ಮಿತವಾಗಿದ್ದಾವೋ. ಎಷ್ಟು ತತ್ವಗಳಿದ್ದಾವೆ? ಭೂ ಅಂದರೆ ಪೃಥ್ವಿ, ಸಲೀಲ ಅಂದರೆ ಉದಕ ನೀರು, ಮತ್ತು ಅನಲ ಅಂದರೆ ಅಗ್ನಿ, ಅನಿಲ ವಾಯು ಅಂದರೆ ಗಾಳಿ, ಗಗನ ಆಕಾಶ, ಮನಸ್ಸು ಅನ್ನುವಂತಹ
ಜೊತೆಗೆ 24 ತತ್ವಗಳಿದ್ದಾವೆ. ನಮ್ಮ ಶರೀರ ನಿರ್ಮಾಣ ಆಗಿರೋದೇ 24 ತತ್ವಗಳಿಂದ. ಅದಕ್ಕೆ ಹೇಳ್ತಾರೆ, ಜೊತೆಗೆ ಶಶಿ ಎಡ ನೇತ್ರಕ್ಕೆ ಎಡಗಣ್ಣಿಗೆ ಅಭಿಮಾನಿಯಾಗಿರುವಂಥವನು ಶಶಿ ಅಂದರೆ ಚಂದ್ರ, ಭಾನು ಬಲಗಣ್ಣಿಗೆ ಅಭಿಮಾನಿಯಾಗಿರುವಂತಹ ಸೂರ್ಯ. 24 ತತ್ವಾಭಿಮಾನಿ ದೇವತೆಗಳನ್ನು ಇಲ್ಲಿ ತೆಗೆದುಕೊಳ್ಳಬೇಕು, ಗ್ರಾಹ್ಯ ಅಂತಾರೆ. ಕಾಲ ಜೀವರಿಗಳಿಗೆ ಆಯುಷ್ ಪರಿಮಿತಿ ಕಾಲ, ಇಷ್ಟು ಸಮಯ ಅಂತ ನಾವು ಹೇಳ್ತೀವೋ ಇಲ್ಲೋ, ಹಾಗೆ ಆ ಸಮಯಕ್ಕೆ ನಿಯಾಮಕನಾಗಿರುವಂಥವನು ಭಗವಂತ. ಜೊತೆಗೆ ಗುಣ, ಆಯಾ ಭಿನ್ನ ಭಿನ್ನವಾದ ಸ್ಥೂಲ ದೇಹಗತವಾದ ಗುಣತ್ರಯಗಳು. ಒಬ್ಬರು ಸಾತ್ವಿಕರಾಗಿರ್ತಾರೆ, ಒಬ್ಬರು ರಾಜಸರಾಗಿರ್ತಾರೆ, ಒಬ್ಬರು ತಾಮಸ ಗುಣ ಹೊಂದಿರ್ತಾರೆ. ಎಲ್ಲರೂ ಎಲ್ಲ ಆಗಿಲ್ಲ, ಎಲ್ಲರೂ ಎಲ್ಲ ಆಗ್ಲಿಕ್ಕೆ ಸಾಧ್ಯನೂ ಇಲ್ಲ. ನಾವು ಲೋಕದಲ್ಲೇ ಕಾಣ್ತಿರ್ತೀವಿ. ಅದನ್ನಿಲ್ಲಿ ಹೇಳ್ತಾರೆ, ಪ್ರಕೃತಿಯೊಳಗೆ ಉಪಾದಾನ ಕಾರಣವಾದ ಯಾವುದೇ ಒಂದು ಮಡಿಕೆ ತಯಾರಾಗಬೇಕು ಅಂದರೆ ನಾವು ಲೋಕದಲ್ಲಿ ಉದಾಹರಣೆ ಹೇಳಿದರೆ ಚೆನ್ನಾಗಿ ಗೊತ್ತಾಗತ್ತೆ. ಮಣ್ಣಿದ್ರೆ ಮಡಿಕೆ ಆಗ್ಲಿಕ್ಕೆ ಬರ್ತದೆ. ಮಡಿಕೆ ಹೇಗಾಗಲಿಬೇಕು ಅಂದರೆ ಮಣ್ಣು ಬೇಕೇ ಬೇಕು. ಹಾಗೆ ಭಗವಂತ ಎಲ್ಲರೊಳಗೆ ಇದ್ದು ಪ್ರಾಣಿಗಳನ್ನು ಭಗವಂತ ಏನು ಮಾಡ್ತಾನೆ? ಅನುಗ್ರಹ ಮಾಡ್ತಾನೆ. ಒಳಗೆ ಅಂತರ್ಗತನಾಗಿ ಇದ್ದಾನೆ. ಅಂದರೆ ಏನರ್ಥ? ಮೃತ್ ಘಟದಂತೆ, ಅಂದರೆ ಮಣ್ಣಿಂದ ಮಾಡಿರುವಂತಹ ಘಟ ಅಂದರೆ ಮಡಿಕೆಯಂತೆ ಪರಿಣಾಮೋಪಾದಿಯಲ್ಲಿ ಪರಮಾತ್ಮನೇ ಉಪಾದಾನನಾಗಿ ಜಗತ್ಕಾರಣತ್ವೇನ ಪರಿಣಮಿಸಿಲ್ಲ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಮತ್ತೆ ಹೇಗಿದ್ದಾನೆ? ತದ್ಭಿನ್ನನಾಗಿದ್ದಾನೆ, ತದಾಕಾರನಾಗಿ ಅಂತರ್ಯಾಮಿಯಾಗಿದ್ದು ಜಗತ್ತನ್ನು ವ್ಯಾಪಿಸಿದ್ದಾನೆ. ಮಣ್ಣೇ ಹೇಗೆ ಮಡಿಕೆ ಆಗ್ತದೋ ಹಾಗೆ ಭಗವಂತ ಅಲ್ಲ, ಸ್ವತಂತ್ರನಾದಂಥವನು ಭಗವಂತ. ಇದು ಅವನ ಅತ್ಯದ್ಭುತವಾದ ಮಹಿಮೆ. ಅಂದ್ರೆ ನೋಡಿ, ಭಗವಂತನ ಗುಣವನ್ನ ತಿಳಿಬೇಕಾದ್ರೆ, ಅವನ ಮಹಿಮೆ ಗೊತ್ತಾಗಬೇಕು ಅಂದರೆ ಶಾಸ್ತ್ರದ ಆಳದಲ್ಲಿ ಇಳಿಲೇಬೇಕು, ಇಲ್ಲ ಅಂದ್ರೆ ನಮಗೆ ತಿಳಿಯೋದಿಲ್ಲ ಅಂತಾರೆ. ಅಂದ್ರೆ ಭಗವಂತನ ಮಹಿಮೆ, ಇಂಥ ಇವನ ಮಹಿಮೆ ಮಹಾಮಹಿಮೆ, ಅಪರಿಚ್ಛಿನ್ನವಾಗಿರುವಂತಹ ಮಹಿಮೆಯನ್ನ ಅಂದ್ರೆ ಅಂತ್ಯನೇ ಕಾಣೋದಿಲ್ರಿ. ಆಕಾಶ ಇದೆ ಉದಾಹರಣೆಗೆ, ಎಲ್ಲಿ ಮುಗೀತದಂತ ಯಾರ ಕೇಳಿದರೆ ಯಾರ ಹೇಳಲಿಕ್ಕೆ ಸಾಧ್ಯದೇನಾ? ಯಾರಿಗೂ ಗೊತ್ತಿಲ್ಲ. ಆಕಾಶ ಎಲ್ಲಿ ಮುಗೀತದೆ ಹೋಗ್ಲಿ, ಎಲ್ಲಿ ಪ್ರಾರಂಭ ಆಗಿದೆ, ಶುರುವಾಗೋದು ಎಲ್ಲಿ ಅದು ಗೊತ್ತಿಲ್ಲ. ಎಲ್ಲಿ ಶುರುವಾಗಿದೆ ಗೊತ್ತಿಲ್ಲ, ಎಲ್ಲಿ ಮುಗೀತದೆ ಗೊತ್ತಿಲ್ಲ. ಹಾಗೆ ಅಂತ್ಯವೂ ಇಲ್ಲ, ಆದಿಯೂ ಇಲ್ಲ. ಅಂತಹ ಅದ್ಭುತವಾದ ಏನು ಇವನ ಮಹಾಮಹಿಮೆ, ಕಡೆಗಾಣ ರಜಭವ ಶಕ್ರ ಮುಖರು. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಲಕ್ಷ್ಮೀದೇವಿಯಿಂದ ತೃಣಜೀವಿ ಪರ್ಯಂತರವಾಗಿ ಯಾರಿಗೂ ಭಗವಂತನ ಮಹಿಮೆಯನ್ನ ತಿಳಿಲಿಕ್ಕೆ ಸಾಧ್ಯ ಆಗಿಲ್ಲಪ್ಪ. ಕಡೆಗಾಣರು, ಅಂತ್ಯನೇ ಕಾಣುವಲ್ತಪ್ಪ. ಎಲ್ಲಿ ಮುಗಿತದಿದು ಭಗವಂತನ ಮಹಿಮೆ? ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನಿಧಾನಿಸಲು ರಮಾದೇವಿ ಆಲೋಚನೆಯಿಂದ ಅಂತ್ಯ ಕಾಣದೆ ಇನ್ನೂ ನೋಡೋಣ, ಇನ್ನೂ ನೋಡೋಣ. ಭಗವಂತ ನಿತ್ಯ ನೂತನ ಹೊಸ 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 ರೂಪಗಳನ್ನು ತೋರಿಸ್ತಾ ಇದ್ದಾನೆ ಲಕ್ಷ್ಮೀದೇವಿಗೆ. ನೋಡ್ದಂಗೂ ಲಕ್ಷ್ಮೀದೇವಿಗೆ ಅನ್ನಿಸ್ತದಂತೆ, ಏನಿದು ಎಂಥ ಅದ್ಭುತವಾದ ಮಹಿಮೆ. ಕ್ಷಣ ಕ್ಷಣಕ್ಕೆ, ದಿವಸ ದಿವಸಕ್ಕೆ ಭಗವಂತ ಅದ್ಭುತವಾದ ರೂಪಗಳನ್ನು ತೋರಿಸ್ತಾನೆ. ಇನ್ನು ಬ್ರಹ್ಮಾದಿ ದೇವತೆಗಳ ಪಾಡೇನು? ಲಕ್ಷ್ಮೀದೇವಿಗೆ ಹೀಗಾದರೆ ಬ್ರಹ್ಮದೇವರ ಗತಿ ಏನು? ಇದರ ಜೊತೆಗೆ ಮಾನವರಿಗೆ, ಮನುಷ್ಯರಿಗೆ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಅಂತಾರೆ ಜಗನ್ನಾಥದಾಸರು. ಬ್ರಹ್ಮಾದಿ ದೇವತೆಗಳು ಅವರ ತಾಯಿಯಾಗಿರುವಂಥ ಲಕ್ಷ್ಮೀದೇವಿಗೆ ಈ ಸಂದರ್ಭ ಬಂದಿರೋ ಸಮಯದಲ್ಲಿ ಇನ್ನು ಮಾನವರಿಗೆ ಏನು ಹೇಳೋದು ವಿಚಾರಿಸಲು ಅಂತಾರೆ. ಅಂದರೆ ಭಗವಂತನನ್ನು ತಿಳಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಎಚ್ಚರದಲ್ಲಿದ್ದಾನೆ, ವ್ಯಾಪ್ತನಾಗಿದ್ದಾನೆ ಭಗವಂತ. ಇಲ್ಲಿ ಒಂದು ವಿಶೇಷವಾದ ಅಂಶವನ್ನು ತಿಳಿಸ್ತಾರೆ. ಪರಮಾತ್ಮ ಸ್ತ್ರೀ ಪುರುಷ ನಪುಂಸಕ ಜಂತುಗಳೊಳಗೆ ಒಂದೂ ತಾನಲ್ಲ ಅನ್ನೋದಕ್ಕೊಂದು ಪ್ರಮಾಣ ಕೊಡ್ತಾರೆ. ನ ಸ್ತ್ರೀ ನ ಷಂಡೋ ನ ಪುಮಾನ್ ನ ಜಂತು ಅಂತ ಭಾಗವತ ಹೇಳ್ತಾ ಇದೆ. ಪರಮಾತ್ಮನಿಗೆ ಸ್ತ್ರೀ ಪುರುಷ ರೂಪಗಳಿವೆ, ಹೊರತು ನಪುಂಸಕ ರೂಪ ಎಂದಿಗೂ ಇಲ್ಲ. ಅದಕ್ಕೆ ಪ್ರಮಾಣ ಕೊಟ್ಟರು. ಪುಂ ರೂಪ ಪ್ರಮದ ರೂಪ ಸ್ವರೂಪೇ ರಮತೆ ಸ್ವಯಂ. ಸತ್ತತ್ವರತ್ನಮಾಲಾದಲ್ಲಿ ಬಂದಿರುವಂತಹ ಅದ್ಭುತವಾದ ಮಾತಿದು. ಪುಂ ರೂಪ ಪ್ರಮದ ರೂಪಂ ಸ್ವರೂಪೇ ರಮತೆ ಸ್ವಯಂ. ಭಗವಂತನಿಗೆ ಯಾರ ಅವಶ್ಯಕತೆಯೂ ಇಲ್ಲ,
ಲಕ್ಷ್ಮೀದೇವಿಯ ಅವಶ್ಯಕತೆಯೂ ಇಲ್ಲ. ನಪುಂಸಕಂ ನೈವ ಸ್ವರೂಪಭೂತಂ ಅತೋಹತ ನಾಸ್ತಿ ವಿಚಿಂತಯನ್ನಿಯಂ, ಗರುಡ ಪುರಾಣದಲ್ಲಿ ಬರೆದಿರುವಂತಹ ಮಾತು. ಅಂದ್ರೆ ನೋಡಿ, ಸ್ತ್ರೀ ಪುಂ ದೋಷ ವಿಹೀನತ್ವ ಭಗವಾನ್ ನಪುಂಸಕಃ. ಋಗ್ಭಾಷ್ಯದಲ್ಲಿ ಅನೇಕ ಪ್ರಮಾಣಗಳನ್ನು ಕೊಟ್ಟಿದ್ದಾರೆ. ಇರಲಿ, ಅಂದ್ರೆ ಭಗವಂತನಿಗೆ ಪುರುಷ ರೂಪ ಇದೆ, ಸ್ತ್ರೀ ರೂಪ ಇದೆ ಹೊರತು ನಪುಂಸಕ ರೂಪ ಇಲ್ಲ ಅಂತ ಈ ಪದ್ಯದಲ್ಲಿ ಬಹಳ ಸುಂದರವಾಗಿ ತಿಳಿಸಿದರು. ಇನ್ನು ಮೂರನೇ ಪದ್ಯದಲ್ಲಿ ಹೇಳ್ತಾರೆ, ಗಂಧರಸರೂಪ ಸ್ಪರ್ಶ ಶಬ್ದೊಂದು ತಾನಲ್ಲ ದರದರ ಪೆಸರಿಂದ ಕರೆಸುತ ಜೀವರಿಗೆ ತರ್ಪಕನು ತಾನಾಗಿ ಪೊಂದಿಕೊಂಡಿಹ ಪರಮ ಕರುಣಾ ಸಿಂಧು ಶಾಶ್ವತ ಮನವೇ ಮೊದಲಾದಿಂದ್ರಿಯಗೊಳಗಿದ್ದು ಭೋಗಿಸುತಿಹನು ವಿಷಯಗಳ. ನೋಡಿ, ಬಹಳ ಸುಂದರವಾಗಿ ಹೇಳ್ತಾರೆ. 24 ತತ್ವಗಳು ಅಂತ ಹೇಳಿದ್ವಲ್ಲ, ಅದರ ವಿವರಣೆಯನ್ನು ಕೊಡ್ತಾರೆ. ಸ್ವಲ್ಪ ವಿವರಣೆ ಮಾಡ್ತಾರೆ ಜಗನ್ನಾಥದಾಸರು. ಮುಂದೆ ಬಹಳ ಇದೆ ವಿಸ್ತಾರವಾಗಿ, ಈ ಪದ್ಯದಲ್ಲಿ ಸ್ವಲ್ಪ ಹೇಳ್ತಾರೆ. ಗಂಧ ಇದೆ, ಗಂಧ ಅಂದರೆ ವಾಸನೆ, ಮೂಗಿನಿಂದ ವಾಸನೆಯನ್ನು ಸ್ವೀಕಾರ ಮಾಡ್ತೀವಿ. ರಸ ಇದೆ, ಒಳ್ಳೆಯ ಪದಾರ್ಥವನ್ನು ಊಟ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ರಸನೇಂದ್ರಿಯ ಅಂದರೆ ಜಿಹ್ವೆಯಿಂದ, ಬಾಯಿಯಿಂದ ಸ್ವೀಕಾರ ಮಾಡುವಂಥದ್ದು. ರೂಪ ಇದೆ, ಕಣ್ಣಿನಿಂದ ನೋಡ್ತೀವಿ. ಸ್ಪರ್ಶ ಇದೆ, ಮುಟ್ಟೋದ್ರಿಂದ ಗೊತ್ತಾಗತ್ತೆ, ಸ್ಪರ್ಶದಿಂದ. ಶಬ್ದ ಇದೆ, ಕೇಳೋದ್ರಿಂದ ಗೊತ್ತಾಗತ್ತೆ. ಅಂದರೆ 5 ಜ್ಞಾನೇಂದ್ರಿಯಗಳು ಇಚ್ಛಾದಿ ಮನೋತತ್ವದಲ್ಲಿದ್ದಾವೆ. ಒಳ್ಳೆ ಸುವಾಸನೆ ಬರ್ತದೆ, ನಮಗೆ ಗೊತ್ತಾಗತ್ತೆ ಇದು ಒಳ್ಳೆಯದೋ ಇದು ಕೆಟ್ಟದ್ದೋ, ಇದನ್ನು ನೋಡಬೇಕೋ ಇದನ್ನು ನೋಡಬಾರ್ದು, ಹೇಗೆ ವ್ಯತ್ಯಾಸ ಇದೆ ನೋಡಿ. ವಿವೇಕ ಇದೆ, ಅದನ್ನು ತೋರಿಸ್ತಾ ಇದ್ದಾರೆ. ಇದೆಲ್ಲ ಜ್ಞಾನೇಂದ್ರಿಯದ ಕೆಲಸ. ಒಳ್ಳೆಯದನ್ನು ಕೇಳಬೇಕು, ಒಳ್ಳೆಯದನ್ನೇ ಮಾತಾಡಬೇಕು, ಒಳ್ಳೆಯದನ್ನೇ ಊಟ ಮಾಡಬೇಕು, ದೇವರಿಗೆ ನೈವೇದ್ಯ ಮಾಡಿ. ಅಂದರೆ ಈ ಪಂಚ ತನ್ಮಾತ್ರಗಳಲ್ಲಿ ಒಂದೂ ತಾನಲ್ಲ. ದೇವ್ರ ರಸನ ಅಲ್ಲ, ದೇವ್ರ ಶಬ್ದನ ಅಲ್ಲ, ದೇವ್ರ ಗಂಧನ ಅಲ್ಲ, ಮತ್ತೇನು ಅದರ ಒಳಗಿದ್ದಾನೆ ಭಗವಂತ. ಒಂದೊಂದು ತಾನಾಗಿ ತತ್ತಾಕಾರನಾಗಿ ಭಗವಂತ ಅನುಗ್ರಹ ಮಾಡ್ತಾನೆ ಹೊರತು ಗಂಧವೇ ಆಗಿ ಪರಿಣಮಿಸೋದಿಲ್ಲ, ರಸವೇ ಆಗಿ ಪರಿಣಮಿಸೋದಿಲ್ಲ. ಮಡಿಕೆ ಮಣ್ಣೆ ಮಡಿಕೆ ಹೇಗಾಗ್ತದೋ ಹಾಗಾಗೋದಿಲ್ಲ ಭಗವಂತ. ಅಂದರೆ ತದ್ಭಿನ್ನನಾಗಿ ತದಂತರ್ಯಾಮಿಯಾಗಿದ್ದು ಇದೇ ವೈಭವ ಭಗವಂತನದ್ದು. ಭಗವಂತನ ವೈಭವ ಏನು, ಭಗವಂತನ ವೈಶಿಷ್ಟ್ಯತೆ ಏನು ಅಂದರೆ ಜಗನ್ನಾಥದಾಸರ ಬಾಯಲ್ಲಿ ಕೇಳಬೇಕು. ತದ್ಭಿನ್ನನಾಗಿ ತದಂತರ್ಯಾಮಿಯಾಗಿದ್ದು ಅನುಗ್ರಹ ಮಾಡ್ತಾನೆ. ಅದರದರ ಅಂದರೆ ಉದಾಹರಣೆ, ಮಾವಿನ ಹಣ್ಣಿನ ರಸ ಬೇರೆ ನಮ್ಗೆ ಗೊತ್ತಾಗತ್ತೆ ತಿಂದ್ಕೊಳ್ಳೆ, ಓ ಇದು ಮಾವಿನ ಹಣ್ಣು. ಸೇಬು ಹಣ್ಣು ತಿಂದ್ಕೊಳ್ಳೆ ಗೊತ್ತಾಗತ್ತೆ ಇದು ಸೇಬಿನ ಹಣ್ಣು. ಬಾಳೆಹಣ್ಣು ತಿಂದ್ಕೊಳ್ಳೆ ಗೊತ್ತಾಗತ್ತೆ. ಹೇಗೆ ವ್ಯತ್ಯಾಸ ಇದೆನೋ ಅದನ್ನು ಹೇಳ್ತಾರೆ. ಅದರದರ ಗಂಧ ರಸ ರೂಪಾದಿ ನಾಮಗಳಿಂದ. ನಾವು ಬಾಳೆಹಣ್ಣನ್ನ ಮಾವಿನ ಹಣ್ಣಂತ ಅನ್ನೋದಿಲ್ಲ, ಮಾವಿನ ಹಣ್ಣನ್ನ ಬಾಳೆಹಣ್ಣು ಅನ್ನೋದಿಲ್ಲ. ನಮಗೆ ಗೊತ್ತು ಇದರ ವಾಸನೆಯೇ ಬೇರೆ, ಇದರ ಸ್ಪರ್ಶನೇ ಬೇರೆ, ಇದರ ಆಕಾರವೇ ಬೇರೆ, ಇದರ ರುಚಿಯೇ ಬೇರೆ. ನಮಗೆ ಗೊತ್ತು, ನಾವು ನೋಡಿದ ಕೂಡಲೇ ತಿಳ್ಕೊಂಡ್ಬಿಡ್ತೀವಿ. ಓ ಇದು ಮಾವಿನ ಹಣ್ಣು, ಇದು ಬಾಳೆಹಣ್ಣು, ಇದು ಸೇಬನ ಹಣ್ಣು, ಇದು ಮಲ್ಲಿಗೆ ಪರಿಮಳ, ಇದು ಸಂಪಿಗೆ ಪರಿಮಳ. ನಮಗೆ ಗೊತ್ತಾಗ್ತಿ ಇದು ಗುಲಾಬಿ ಹೂವು, ಅದರ ಪರಿಮಳ. ಹೇಗೆ ತಿಳ್ಕೊಂತೀವೋ ಅದನ್ನಿಲ್ಲಿ ಹೇಳ್ತಾರೆ. ಅದರದರ ಅಂದರೆ ಆಯಾ ರಸ ಗಂಧ ರೂಪಾದಿ ಹೆಸರಿನಿಂದ, ಆ ಹೆಸರಿನಿಂದ ಕರೆಸುತ್ತ ಅಂತರ್ಗತನಾಗಿ ಇದ್ದು ಜೀವರಿಗೆ ತರ್ಪಕನು, ತೃಪ್ತಿಪಡಿಸ್ತಾನಂತೆ ಭಗವಂತ. ಬಾಳೆಹಣ್ಣು ತಿಂದರೆ ಕೆಲವರಿಗೆ ತೃಪ್ತಿ ಆಗ್ತದೆ, ಕೆಲವರಿಗೆ ಮಾವಿನ ಹಣ್ಣು ತಿಂದರೆ ತೃಪ್ತಿ ಆಗತ್ತೆ, ಕೆಲವರಿಗೆ ಮಲ್ಲಿಗೆ ಹೂ ಮುಡ್ಕೊಂಡ್ರೆ ಬೇಕಾದಷ್ಟು ಹೂಗಳಿರ್ಬೋದು, ಕೆಲವರಿಗೆ ಸಂಪಿಗೆ ಹೂ ಮುಡ್ಕೊಂಡ್ರೆ ತೃಪ್ತಿ ಆಗೋದು. ಅದು ಅವರ ಸ್ವಭಾವ. ಅದನ್ನಿಲ್ಲಿ ಹೇಳ್ತಾರೆ. ಆಯಾ ವ್ಯಕ್ತಿಗಳು ಯಾರ್ಯಾರು ಏನೇನು ಬೇಕು ಅಂತಾರೋ ಆ ಜೀವರು ಅವರಿಗೆ ತೃಪ್ತಕನು, ತರ್ಪಕನು ಅಂದರೆ ತೃಪ್ತಿಪಡಿಸ್ತಾನೆ ಭಗವಂತ. ಅಂದರೆ ದಿವ್ಯವಾಗಿರುವಂಥ ವಾಸನೆ ಬರ್ತದೆ, ಅದರಿಂದ ಕೆಲವರು ಸಂತೋಷ ಪಡ್ತಾರೆ. ಆಹಾ ಏನು ವಾಸನೆ ಬರ್ತಾ ಇದ್ದಲ್ಲ ಅಂತ. ಮೈಸೂರು ಪಾಕ್ ಮಾಡ್ತಿರ್ತಾರೆ, ಅದರ ಮೇಲಿರೋ ಗಾಳಿ ಬಂದರೆ ಸಾಕು ಕೆಲವರಿಗೆ ಆನಂದ ಆಗ್ತಿರ್ತದೆ. ತಿನ್ನೋದ್ರಕ್ಕಿಂತ ಆ ವಾಸನೆಯಲ್ಲೇ ಸಂತೋಷ ಪಡ್ತಾರೆ ಕೆಲವರು. ಅಂಥವರು ಇದ್ದಾರೆ. ದೇವರಿಗೆ ಹೂವು ಏರಿಸ್ತಾರೆ, ಆ ಹೂವನ್ನು ಏರಿಸಿದ ಮೇಲೆ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ವಾಸನೆಯನ್ನು ಆಘ್ರಾಣಿಸ್ತಾರೆ. ಅದನ್ನೆಲ್ಲ ಹೇಳ್ತಾರೆ ಇಲ್ಲಿ. ಇನ್ನು ಕೆಲವು ಸರಿ ಇದು ಮೂಗಾಯಿತು, ಇನ್ನು ಕೆಲವು ಬಾಯಿಯಿಂದ ಒಳ್ಳೊಳ್ಳೆ ಪದಾರ್ಥಗಳನ್ನು ಮಾಡಿರ್ತಾರೆ, ಒಳ್ಳೆ
ಸುವಾಸಿತವಾದಂತಹ ಕರೆದಂತಹ ಪದಾರ್ಥಗಳು, ಹುರಿದಂತಹ ಪದಾರ್ಥಗಳನ್ನು ತಂದುಕೊಡ್ತಾರೆ. ದೇವರ ನೈವೇದ್ಯ ಮಾಡಿದ್ದು ಹಾಕ್ತಾರೆ ಭೋಜನದಲ್ಲಿ. ತಿಂದು ಸಂತೋಷ ಪಡ್ತಾರೆ. ಕೆಲವರಿಗೆ ಹೋಳಿಗೆ ತಿಂದರೆ ಸಂತೋಷ, ಕೆಲವರಿಗೆ ಜಾಮೂನ್ ತಿಂದರೆ ಸಂತೋಷ. ಅದರಲ್ಲಿ ಆನಂದ ಪಡ್ತಾರೆ ಜಿಹ್ವೇಂದ್ರಿಯ. ಇನ್ನು ಸ್ಪರ್ಶ ಜ್ಞಾನದಿಂದ ಮುಟ್ಟೋದ್ರಿಂದ ಸಂತೋಷ ಪಡ್ತಾರೆ. ಇನ್ನು ಕೆಲವು ಒಳ್ಳೆಯ ಸಂಗೀತವನ್ನು ಕೇಳೋದ್ರಿಂದ, ಭಗವಂತನ ನಾಮವನ್ನು ಕೇಳೋದ್ರಿಂದ, ಉಪನ್ಯಾಸವನ್ನು ಕೇಳೋದ್ರಿಂದ ಕಿವಿಗೆ ಸಂತೋಷ ಆಗ್ತಿರ್ತದೆ. ಮೃದು ಮಧುರವಾದ ಹಿತವಾದ ಮಿತವಾದ ಮಾತನ್ನು ಆಡೋದ್ರಿಂದ, ಸಂಗೀತವನ್ನು ಹೇಳೋದ್ರಿಂದ, ಕೇಳೋದ್ರಿಂದ ಕಿವಿಗೆ ಆನಂದ ಆಗ್ತಿರ್ತದೆ. ಅಲ್ಲಿ ಭಗವಂತ ತೃಪ್ತಿಪಡಿಸ್ತಾನಂತೆ ಆಯಾ ರೀತಿಯಲ್ಲಿ. ಅಂದರೆ ಆಹ್ಲಾದವನ್ನು ಉಂಟು ಮಾಡ್ತಾನೆ. ಇದಕ್ಕೆಲ್ಲ ಕಾರಣ ಯಾರು? ತಾನಾಗಿ ಅಂತರ್ಗತನಾಗಿ ಭಗವಂತ ಇದ್ದು ಪಂಚೇಂದ್ರಿಯಗಳಲ್ಲಿ ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ, ವಾಸನೆ, ಆಮೇಲೆ ರಸ ತಿನ್ನೋದು, ರೂಪ ನೋಡೋದು, ಸ್ಪರ್ಶ ಮುಟ್ಟೋದು, ಶಬ್ದ ಕೇಳೋದು, 5ರಲ್ಲೂ ಇದ್ದು ಭಗವಂತ ಪಂಚಜ್ಞ ಜ್ಞಾನೇಂದ್ರಿಯಗಳಲ್ಲಿ ಅವು ನಮಗೆ ತೃಪ್ತಿಯಾಗೋ ಹಾಗೆ. ಎಲ್ರಿಗೂ ಎಲ್ಲ ತಿನ್ನೋದ್ರಿಂದ ತೃಪ್ತಿ ಆಗೋದಿಲ್ಲ, ಎಲ್ಲ ಕೇಳೋದ್ರಿಂದ ತೃಪ್ತಿ ಆಗೋದಿಲ್ಲ. ಅವರವರಿಗೆ ಬೇಕಾದಂತಹದ್ದನ್ನು ಸ್ವೀಕಾರ ಮಾಡ್ತಾರೆ, ಅದರಿಂದ ಅವ್ರಿಗೆ ತೃಪ್ತಿ ಆಗತ್ತೆ. ಅದನ್ನು ಹೇಳ್ತಾರೆ ಜಗನ್ನಾಥದಾಸರು. ಬಾಹ್ಯ ವಿಷಯಗಳ ಸಂಬಂಧ ಮಾಡಿಸ್ತಾನೆ ಭಗವಂತ. ತಿನ್ನಿಸ್ತಾನೆ, ಉಣಿಸ್ತಾನೆ, ಎಲ್ಲ ಮಾಡಿಸ್ತಾನೆ. ಪೊಂದಿಕೊಂಡಿಪ ಆದರೂ ಎಲ್ಲೂ ಹೇಳೋದಿಲ್ಲ ನಾ ಮಾಡೀನಿ ಅಂತ. ಅದೇ ಭಗವಂತನ ವೈಭವ. ಎಲ್ಲರಲ್ಲಿ ಇದ್ದು ಎಲ್ಲ ಮಾಡಿಸ್ತಾನೆ. ಪರಮ ಕರುಣಾ ಸಿಂಧು ಅಂದ್ರು ಜಗನ್ನಾಥದಾಸರು. ನೋಡ್ರಿ ಮಾತು, ಅವ್ರದೇ ಮಾತು. ಪರಮ ಕರುಣಾ ಸಿಂಧು ಪೊಂದಿಕೊಂಡಿಹ ಪರಮ ಕರುಣಾ ಸಿಂಧು ಶಾಶ್ವತ ಮನವೇ ಮೊದಲಾದ. ಇಷ್ಟಕ್ಕೆ ಮುಗಿಲಿಲ್ಲ ಅಂದ್ರು ಜಗನ್ನಾಥದಾಸರು. ಭಗವಂತ ಪೂರ್ವೋಕ್ತ ಅಂದರೆ 5 ಇಂದ್ರಿಯಗಳಲ್ಲಿದ್ದು ಸಂತೋಷ ಪಡಿಸೋದ್ರ ಜೊತೆಗೆ ಕರುಣಾಳುವಾಗಿರುವಂತಹ ಭಗವಂತ ಅಂದರೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಸಂತೋಷ ಪಡಿಸ್ತಾನೆ. ಎಲ್ರಿಗೂ ಎಲ್ಲ ತಿನ್ನೋದ್ರಿಂದ, ಉಣ್ಣೋದ್ರಿಂದ, ನೋಡೋದ್ರಿಂದ, ಮುಟ್ಟೋದ್ರಿಂದ, ಕೇಳೋದ್ರಿಂದ ಸಂತೋಷ ಆಗೋದಿಲ್ಲ. ಅವರವರ ಯೋಗ್ಯತಾನುಸಾರವಾಗಿ ಮಾಡಿಸ್ತಾನೆ ಭಗವಂತ. ಜೊತೆಗೆ ಶಾಶ್ವತ ಪರಮ ಕರುಣಾ ಸಿಂಧು ಆಗಿರುವಂತಹ ಭಗವಂತ ಶಾಶ್ವತವಾಗಿರುವಂತಹ ಲಿಂಗ ದೇಹಾಂತರ್ಯಾಮಿಯಾದ ಜೀವ ಸ್ಥೂಲ ದೇಹಗತವಾದ ಜಡಗಳಾದ 11 ಇಂದ್ರಿಯಗಳಲ್ಲಿ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 1 ಮನಸ್ಸು, 11 ಇಂದ್ರಿಯಗಳು ನಮಗೆಲ್ಲ. ಅದರಲ್ಲಿ ಮನವೇ ಮೊದಲಾದ. ಮನಸ್ಸೇ ಬಹಳ ಪ್ರಧಾನವಾದದ್ದು. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ ಹೇಳಿದ ಹಾಗೆ 11 ಇಂದ್ರಿಯಗಳಲ್ಲಿ ಪ್ರಧಾನವಾದದ್ದು ಮನಸ್ಸು. ಇಂದ್ರಿಯಾಣ ಮನಶ್ಚಾಸ್ಮಿ ಅಂತಾನೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ. ಅಂದರೆ ವಿಭೂತಿ ರೂಪವನ್ನು ಹೇಳಬೇಕಾದ್ರೆ. ಹಾಗಾಗಿ ಆ ಮನಸ್ಸಿನೊಳಗೆ ಇದ್ದು ಭಗವಂತ 11 ಇಂದ್ರಿಯಗಳಿಗೂ ಯಥೇಚ್ಛವಾಗಿ ಸುಖವನ್ನು ಅನುಗ್ರಹ ಮಾಡ್ತಾನೆ. ಇಂದ್ರಿಯಗಳೊಳಗಿದ್ದು ಅದನ್ನು ಹೇಳ್ತಾರೆ. ಪರಮ ಕರುಣಾ ಸಿಂಧು ಶಾಶ್ವತ ಮನವೇ ಮೊದಲಾದ ಇಂದ್ರಿಯಗಳೊಳಗಿದ್ದು ಭೋಗಿಸುತಿಹನು ವಿಷಯಗಳ. ಎಲ್ಲರಲ್ಲಿದ್ದಾನೆ, ಎಲ್ಲ ಪದಾರ್ಥಗಳಲ್ಲಿದ್ದಾನೆ, ಎಲ್ಲ ಇಂದ್ರಿಯಗಳಲ್ಲಿದ್ದಾನೆ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, 1 ಮನಸ್ಸು ಎಲ್ಲರಲ್ಲಿ ಇದ್ದು ವ್ಯಾಪ್ತನಾಗಿದ್ದು ತತ್ತದ್ರಕ್ಷಕನಾಗಿ ತದ್ಭಿನ್ನನಾಗಿ. ಇದು ಭಗವಂತನ ವೈಭವ. ಭಗವಂತನ ವೈಭವ ಇರೋದೇ ಇಲ್ಲಿ. ಎಲ್ಲ ಕಡೆ ಇದ್ದಾನೆ, ಎಲ್ಲರಲ್ಲಿದ್ದಾನೆ, ತದ್ಭಿನ್ನನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ. ಭಾಳ ಕಷ್ಟಪಡ್ತಾನ್ರಿ ದೇವರು, ಇಷ್ಟೆಲ್ಲ ಕೆಲಸ ಮಾಡಿದರೆ ಭಾಳ ಸುಸ್ತಾಗ್ತದೇನೋ ಅಂತ ಅನ್ಕೊಳ್ಳೋ ಹಾಗಿಲ್ಲ. ಅದನ್ನು ಹೇಳಿದರು ಜಗನ್ನಾಥದಾಸರು. ಭೋಗಿಸುತಿಹನು ವಿಷಯಗಳ. ಎಲ್ಲರಲ್ಲಿದ್ದು ಭಗವಂತ ಅನುಗ್ರಹ ಮಾಡ್ತಾನೆ. ಆದರೆ ತನಗೇನೋ ಆಗೇ ಇಲ್ಲ, ಗೊತ್ತೇ ಇಲ್ಲ ಅನ್ನೋಂಗಿರ್ತಾನೆ. ಅದು ಭಗವಂತನ ಅತ್ಯದ್ಭುತವಾದ ಮಹಿಮೆ. ಎಲ್ಲರಲ್ಲಿ ವ್ಯಾಪಿಸಿದ್ದಾನೆ. ಭಗವಂತ ಇಲ್ಲದೇ ಇರುವಂತಹ ಜಾಗವೇ ಇಲ್ಲ. ಮೊದಲನೇ ಪದ್ಯದಲ್ಲಿ ಬ್ರಹ್ಮಾಂಡ ಅಂತರ್ಗತವಾಗಿರುವಂತಹ ರೂಪಗಳನ್ನು ಹೇಳಿದರು. ಈಗ ನಮ್ಮ ಶರೀರದಲ್ಲೇ ಇರುವಂತಹ 11 ಇಂದ್ರಿಯಗಳಲ್ಲೂ ಭಗವಂತನೇ ಇದ್ದು ಎಲ್ಲ ಕಾರ್ಯಕರ್ಮಗಳನ್ನು ಮಾಡಿಸ್ತಾನೆ. ಒಂದೇ ಎರಡಲ್ಲ, ಎಲ್ಲ ಕಾರ್ಯವನ್ನು ಮಾಡಿಸ್ತಾನೆ. ಇದ್ರ ಬಗ್ಗೆನೇ ಬಹಳ ಹೇಳ್ತಾರೆ ಮುಂದಿನ ಪದ್ಯಗಳಲ್ಲಿ. ಅದನ್ನು ನಾಳನೇ ದಿವಸ ತಿಳಿದಿಕ್ಕೆ ಪ್ರಯತ್ನ